ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ಬುಧವಾರ ಮತ್ತು ಗುರುವಾರದಂದು ಇಡೀ ದಿನದ ಕಲಾಪವನ್ನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತು ವಿಶೇಷ ಚರ್ಚೆಗೆ ಪ್ರಧಾನ ಅವಕಾಶ ನೀಡಲಾಗುವುದು ಎಂದು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಮೊದಲ ದಿನದ ಕಲಾಪ ಆರಂಭಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಅವರು, ಈ ನಿಗದಿತ ದಿನಗಳಂದು ಇತರೆ ಯಾವುದೇ ವಿಷಯಗಳ ಚರ್ಚೆಗೆ ಅವಕಾಶ ಕಲ್ಪಿಸಲಾಗದು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಪ್ರಮುಖವಾಗಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕಳಸಾ-ಬಂಡೂರಿ, ಮಹದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿದಂತೆ ನೀರಾವರಿ ಯೋಜನೆಗಳ ಕುರಿತು ಸಹ ವಿಸ್ತೃತ ಚರ್ಚೆಗೆ ಅವಕಾಶ ಕಲ್ಪಿಸಲಾಗುವುದು. ಅರಣ್ಯ ಭೂಮಿ ಅತಿಕ್ರಮಣ, ಸಂತ್ರಸ್ತರ ಸಮಸ್ಯೆ ಹಾಗೂ ಪರಿಹಾರೋಪಾಯಗಳು, ಉತ್ತರ ಕರ್ನಾಟಕ ಭಾಗದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಪರಿಹಾರಗಳು ಮತ್ತು ಉದ್ಯೋಗ ಸೃಷ್ಟಿಗೆ ಕ್ರಿಯಾ ಯೋಜನೆ ವಿಷಯಗಳ ಮೇಲೆ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಆಯಾ ದಿನದ ವೇಳಾಪಟ್ಟಿಯಂತೆ ಚರ್ಚೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಕಾರಣಕ್ಕೂ ಕಲಾಪವನ್ನು ಮುಂದೂಡುವುದಿಲ್ಲ. ಈ ಅಧಿವೇಶನ ಉತ್ತಮವಾಗಿ ನಡೆಯಬೇಕು ಮತ್ತು ಸದುಪಯೋಗವಾಗಬೇಕು ಎಂದು ಬಸವರಾಜ ಹೊರಟ್ಟಿ ಹೇಳಿದರು. ಉತ್ತರ ಕರ್ನಾಟಕದ ಬಗ್ಗೆ, ಕಿತ್ತೂರು ಕರ್ನಾಟಕದ ಬಗ್ಗೆ ಸಂಪೂರ್ಣವಾದಂತಹ ದಿನ ಕ್ವಶನ್ ಆನ್ಸರ್ ಮುಗಿದ ನಂತರ ಬೇರೆ ಏನೂ ಇಲ್ಲ. 32 ಇಲ್ಲ, 72 ಇಲ್ಲ, ಮತ್ತೊಂದಿಲ್ಲ ಇಲ್ಲ. ಸಂಪೂರ್ಣವಾಗಿ ಬುಧವಾರ ಫುಲ್ ಡೇ ಮುಗಿಯುವವರೆಗೆ ಉತ್ತರ ಕನ್ನಡ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಈಗ ಬಂದಾವ, ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ, ಮಹದಾಯಿ, ಕಳಸಾ-ಬಂಡೂರಿ ಯೋಜನೆ ಅನುಷ್ಠಾನದ ಬಗ್ಗೆ ಬಂದೈತಿ. ಅವ್ರಿಗೆ ಇವತ್ತು ಅನುಮತಿ ಕೊಡ್ತೀವಿ. ಅರಣ್ಯ ಭೂಮಿ ಅತಿಕ್ರಮಣ, ಸಂತತ ಸಮಸ್ಯೆ ಹಾಗೂ ಪರಿಹಾರೋಪಗಳು ಬಂದಿವೆ, ಅದನ್ನು ತಗೊಂಡಿವಿ. ರೈತರ ಸಮಸ್ಯೆಗಳು ಮತ್ತು ಪರಿಹಾರ ಅದನ್ನು ತಗೊಂಡಿವಿ. ಉದ್ಯೋಗ ಸೃಷ್ಟಿಗೆ ಕ್ರಿಯಾ ಯೋಜನೆ ಅಂತ ತಿಳ್ಕೊಂಡು ಇದನ್ನು ತಗೊಂಡಿವಿ. ಇಷ್ಟನ್ನು ಈ ಅಧಿವೇಶನದಲ್ಲಿ ನಾವು ತಗೊಳ್ತೀವಿ. ಮತ್ತು ಒಂದು ಅಧಿವೇಶನದಲ್ಲಿ ಒಂದು ಮಾತನ್ನು ನಾನು ಹೇಳ್ತೀನಿ. ಪ್ರಾರಂಭವಾದ ಸಮಯದಿಂದ ಅಜೆಂಡಾ ಮುಗಿಯುವವರೆಗೆ ಸದನವನ್ನು ನಡೆಸ್ತೀವಿ ನಾವು.